ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಒಂದು ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಅಂತಿಮ ಆಯ್ಕೆ ಪಟ್ಟಿ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಬೆಸ್ಕಾಂನ ಒಂದು ಫೈನ್ ಲಿಸ್ಟಲ್ಲಿ ಕೆಲವರು ಔಟ್ ಅಂತಂದರೆ ಕೆಲವರನ್ನ ಹೊರಗೆ ಹಾಕಲಿದ್ದಾರೆ. ಇದು ರಿಯಲ್ ಅಂದರೆ ಯಾಕೆ ಹಾಕಿದ್ರು, ಯಾಕೆ ಹಾಕ್ತಾರೆ, ಕಾರಣ ಏನು, ಮತ್ತು ಫೈನಲ್ ಲಿಸ್ಟು ಏನು ಏಪ್ರಿಲ್ 25ಕ್ಕೆ ಬರುತ್ತಾ, ಇದೆಲ್ಲದರ ಬಗ್ಗೆ ಕ್ಲಾರಿಟಿಯಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಅಂತಿಮ ಆಯ್ಕೆ ಬಿಟ್ಟು ಬಂದ್ಬಿಟ್ಟು ಏಪ್ರಿಲ್ 25ಕ್ಕೆ ಅಲ್ಲ, ಅದಕ್ಕಿಂತ ಮುಂಚಿತವಾಗಿಯೇ ಬರ್ತದೆ. ಇನ್ನೊಂದು ವಾರದೊಳಗಡೆ, ಈ ವಾರದೊಳಗಡೆ ಬರುವಂಥ ಸಾಧ್ಯತೆ ಇದೆ. ಏನೀಗ ಬರುತ್ತಲ್ಲ, ಸ್ಟಾರ್ಟ್ ಆಗುತ್ತಲ್ಲ ವಾರ, ಆ ವಾರದಲ್ಲಿ ಬರುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ಅಂತಿಮ ಪಟ್ಟಿಯಿಂದ ಕೆಲವರೊಬ್ಬರು ಔಟ್ ಅಂತೇಳಿ ಯಾಕೆ ಹಾಕಿದ್ದೀನಿ ಅಂತಂದರೆ, ಬೆಸ್ಕಾಮಲ್ಲಿ ಆಕ್ಷೇಪಣೆ ಸಲ್ಲಿಕೆ ಆಗಿವೆ ಅಂಥೇಳಿ, ಸಲ್ಲಿಕೆ ಆಗಿದೆ. ಓಕೆ, ನಾನು ಮತ್ತೆ ಕಾಲ್ ರೆಕಾರ್ಡು ಏನು ಹಾಕಿದ್ರಲ್ಲ ಅದರ ಅನುಸಾರವಾಗಿ ನಾನು ಹೇಳ್ತಾ ಇಲ್ಲ. ನಾವು ಲೈವಲ್ಲಿ ಬಂದಾಗ ಸಹ ಒಬ್ಬ ಅಭ್ಯರ್ಥಿಯವರು ಹೇಳಿದರು ಆಕ್ಷೇಪಣೆ ಸಲ್ಲಿಸಿದ್ದೀವಿ ಅಂತೇಳಿ. ಇನ್ನು ಕೆಲವೊಬ್ಬರು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಬಟ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತಂತಂದರೆ ಅವರೇನಾದರೂ ಪರಿಗಣನೆ ತೊಗೊಂಡಿದ್ದಾರೆ ಅಂತಂತಂದರೆ ಅದರ ಅರ್ಥ ಫೈನಲ್ ಲಿಸ್ಟಲ್ಲಿ ಬದಲಾವಣೆ ಆಗುತ್ತೆ. ಓಕೆ, ಏನೆಲ್ಲ ಬದಲಾವಣೆ ಆಗ್ಬೋದು? ಈಗ ಎಕ್ಸಾಂಪಲ್ಲು, ಒಬ್ಬ ಅಭ್ಯರ್ಥಿ ಆಕ್ಷೇಪಣೆ ಯಾರು ಸಲ್ಲಿಸಿದಾರೋ ಅವರು ಯಾವ ಕೆಟಗರಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಎಂಬುದು ಗೊತ್ತಾಗಬೇಕು. ಫಸ್ಟು ಯಾವುದೋ ಒಂದು ಕೆಟಗರಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ಕೊಳ್ಳಿ. ಎಕ್ಸಾಂಪಲ್, ಈಗ ಕೆಟಗರಿ 1 ಅಥವಾ ಕೆಟಗರಿ 2A ಅಂದ್ಕೊಳ್ರಿ. ಈಗ 2A ಅಭ್ಯರ್ಥಿ2A ಜನರಲ್ ಅಂದ್ಕೊಳ್ರಿ, ಇಲ್ಲಾಂದರೆ ಜನರಲ್ ಅಭ್ಯರ್ಥಿಯೇ ಅಂದ್ಕೊಳ್ರಿ. ಜನರಲ್ ಅಭ್ಯರ್ಥಿ ಕಟ್ ಆಫ್ ಎಷ್ಟಿತ್ತು? 96.5 ಇತ್ತು ಅಂದ್ಕೊಳ್ರಿ ಫೈನಲ್ ಲಿಸ್ಟ್ ಕಟ್ ಆಫ್. ಈ 96.5ನ ಕಟ್ ಆಫ್ ಏನಿದೆ, ಒಬ್ಬ ಅಭ್ಯರ್ಥಿ ಆಲ್ರೆಡಿ ಏನೋ ಅದನ್ನು ಕ್ರಾಸ್ ಮಾಡಿದ್ದಾನೆ, ಬಟ್ ಅದರಲ್ಲಿ ಫೈನಲ್ ಲಿಸ್ಟಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಕೊಟ್ಟಿಲ್ಲ. ಹಾಗಿದ್ದಾಗ ನಿಮಗೆ ಏನಪ್ಪ ಅಂತಂತಂದರೆ, ಈಗ ಯಾರು ಆಕ್ಷೇಪಣೆ ಸಲ್ಲಿಸಿರ್ತಾರೋ ಅವ್ರದ್ದು ಆ ಕಟ್ ಆಫ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇತ್ತು ಅಂತಂತಂದರೆ ಅವರಿಗೆ ಆ ಒಂದು ಅವಕಾಶ ದೊರೀತದೆ. ಅಂದರೆ ಈಗೇನು 95.6 ಇದ್ದವರು ಸೆಲೆಕ್ಟ್ ಆಗಿರ್ತಾರಲ್ಲ, ಅವ್ರನ್ನ ತೆಗೆದು ಇವ್ರನ್ನ ಹಾಕ್ತಾರೆ. ಓಕೆ, ಹಾಗಾಗಿ ಆಕ್ಷೇಪಣೆ ಇದ್ದರೆ ಈಗೇನು ಯಾರಾದರೂ ಆಯ್ಕೆ ಆಗಿದ್ದಾರಲ್ಲ, ಯಾವ ಕೆಟಗರಿಯ ಅರ್ಜಿ ಸಲ್ಲಿಸಿರ್ತಾರೆ ಆಕ್ಷೇಪಣೆ, ಆ ಒಂದು ಪ್ಲೇಸಲ್ಲಿರುವಂಥ ಅಭ್ಯರ್ಥಿಗಳು ಹೊರಗುಳಿದು ಹೊಸ ಅಭ್ಯರ್ಥಿಯನ್ನು ಆ್ಯಡ್ ಮಾಡ್ತಾರೆ. ಹೀಗೆ ಆ್ಯಡ್ ಮಾಡಿದಾಗ ಏನಾದರೂ ಮತ್ತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬರುತ್ತಾ ಅಂತ ನೋಡಿದಾಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬರಲ್ಲ, ಡೈರೆಕ್ಟಾಗಿ ಅಂತಿಮ ಆಯ್ಕೆ ಪಟ್ಟಿಯನ್ನೇ ಬಿಡ್ತಾರೆ. ಯಾಕಂತಂದರೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತಂದರೆ ಅರ್ಥ ಅವರು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಒಂದು ನಿಯಮಗಳ ಪ್ರಕಾರ ಅಂತಂದರೆ ಕಟ್ ಆಫಲ್ಲಿ ಅವರು ಫಿಟ್ ಆಗಿಲ್ಲ. ಈಗೇನು ಹೊರಗೆ ಉಳಿದಿರ್ತಾರಲ್ಲ, ತೆಗೆದಿರ್ತಾರಲ್ಲ ಅವ್ರನ್ನ, ಆ ಕಾರಣಕ್ಕಾಗಿ ತೆಗೆದಿರ್ತಾರೆ. ಮತ್ತು ಅವ್ರಿಗೂ ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಇಲ್ಲ. ಕ್ಲಿಯರಾಗಿ ಕೊಡ್ತಾರೆ ಅವರು ಯಾಕೆ ಹೊರಗೆ ಹಾಕಿದ್ದೀವಿ ಅಂತೇಳಿ. ಈಗ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ, ವೆಬ್ಸೈಟಲ್ಲಿ ಅದೇನೋ ಬೆಸ್ಕಾಮ್ನ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು, ಅದನ್ನು ನೋಡೋಣ ಸ್ನೇಹಿತರೆ. ತೆಗೆದಾರೋ ಇಲ್ಲೋ ಮುಂದೆ ನೆಕ್ಸ್ಟ್ ಓಪನ್ ಆಗೋಣ, ನಾನು ಮತ್ತೆ ವೀಡಿಯೋ ಮೂಲಕ ನಿಮ್ಗೆ ಹೇಳ್ತೀನಿ. ತೆಗೆದಿದ್ದಾರೆ ಅಂದರೆ ಅಲ್ಲಿ ಮತ್ತೆ ಏನಾದರೂ ಸಹ ದೊಡ್ಡ ರೀತಿಯಲ್ಲೇ ಬದಲಾವಣೆ ಆಗಲಿದೆ ಅಂತಲೇ ಅಂದ್ಕೋಬೇಕು ಅಷ್ಟೇ. ಓಕೆ, ಇದು ಒಂದು ಅಪ್ಡೇಟ್ ಆಗಿತ್ತು. ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇತ್ತು ಅಂತಂದರೆ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.